ಬಳಿ ಇರುವ ರಾಜನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಅಂಜಲಿ ಕಾಳಿಂಗಪ್ಪ ವೇರ್ ಅಸೋಸಿಯೇಷನ್ ಮುಖ್ಯಸ್ಥರಾದ ಮಂಜುನಾಥ್ ಕಾಳಿಂಗಪ್ಪನವರು ಬುಧವಾರದಂದು ಭೇಟಿ ನೀಡಿ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ನೋಟ್ ಪುಸ್ತಕಗಳು ಹಾಗೂ ಬ್ಯಾಗ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಈ ಶಾಲೆ 13 ವರ್ಷಗಳ ಹಿಂದೆ ಮುಚ್ಚಿ ಹೋಗಿತ್ತು. ಆದರೆ ಊರಿನ ಎಲ್ಲ ಹಿರಿಯರು, ಉತ್ಸಾಹಿ ಯುವಕರು ಈ ಶಾಲೆಯನ್ನು ಪುನಃ ಪ್ರಾರಂಭಿಸಿರುವುದು ಸಂತೋಷವಾಗಿದೆ. ಈಗ ಪ್ರಾರಂಭವಾಗಿರುವುದು ಶಾಲೆಯಲ್ಲ, ಹಿಂದೆ ಮುಚ್ಚಿ ಹೋಗಿದ್ದ ಊರಿನ ದೇವಸ್ಥಾನವನ್ನು ನೀವೆಲ್ಲರೂ ಮತ್ತೆ ಬಾಗಿಲು ತೆರೆಸಿದ್ದೀರಾ ಎಂದರು. ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್.ಪಿ. ವೆಂಕಟೇಶ್ ಮೂರ್ತಿ ಮಾತನಾಡಿ, ಈ ಶಾಲೆಯನ್ನು ನೋಡಿ ತುಂಬಾ ಸಂತೋಷವಾಗಿದೆ. ಊರಿನ ಮುಖ್ಯಸ್ಥರೊಂದಿಗೆ ಸಮಾಲೋಚನೆ ನಡೆಸಿ ಪ್ರತಿಯೊಬ್ಬರಿಗೂ ಶಾಲೆಯು ಊರಿನ ದೇವಸ್ಥಾನಕ್ಕಿಂತ ಅತಿ ಹೆಚ್ಚು ಪ್ರಾಮುಖ್ಯವಾಗಿರುತ್ತದೆ. ತಾವೆಲ್ಲರೂ ಇಂದು ನಮ್ಮ ಶಾಲೆ ನಮ್ಮ ಊರು ಎಂಬ ಅಭಿಮತದಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಹೊಸದಾಗಿ ಕಟ್ಟಡ, ಹಿರಿಯ ಪ್ರಾಥಮಿಕ ಶಾಲೆ ಆಟದ ಮೈದಾನ ಬರಲಿ ಎಂದು ಹಾರೈಸಿದರು. ನಮ್ಮೂರು ಶಾಲೆ 12 ವರ್ಷದ ಮೇಲೆ 13ನೇ ವರ್ಷ ಮುಚ್ಚಿ ನಮ್ಮೂರಲ್ಲಿ ಲಾಸ್ಟ್ ಇಯರಿಂದ ಕಳೆದ 1 ವರ್ಷ ಮಾಡಿ ಹಾಗೆ ಶಿಕ್ಷಕರೊಂದಿಗೆ ಒಂದು ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀವಿ ಯಾವಾಗಲೂ ಅಂತ. 5ನೇದು ನಿಮಗೂ ಅಪ್ಲೈ ಆಗುತ್ತೆ, ನಮ್ಗೆ ಈಗಲೂ ಅಪ್ಲೈ ಆಗುತ್ತೆ. ಯಾವುದೇ ಎಂತಹ ಸಂದರ್ಭದಲ್ಲೂ ಹಣದ ಆಮಿಷಕ್ಕೆ ನಾವು ಆಗೋದಿಲ್ಲ. ಅಂದ್ರೆ ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡುವಂಥದ್ದು ಅಥವಾ ಏನೋ ಲಂಚ ತಗೊಳ್ಳೋದು, ಈ ತರದನ್ನ ಯಾವತ್ತೂ ಅಡಾಪ್ಟ್ ಮಾಡ್ಕೋಬಾರ್ದು. ಕಷ್ಟಪಟ್ಟು ಬೆವರು ಬೆರೆಸಿ ದುಡಿಬೇಕು ಅಂತ ಹೇಳಿ ಮಾಡ್ತೀರಾ ಇದನ್ನ. ಈ ಸಂದರ್ಭದಲ್ಲಿ ಊರಿನ ಎಲ್ಲಾ ಪ್ರಮುಖರು ಹಾಜರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.